ಫ್ರೆಂಡ್ಸ್, ನಾವಿವತ್ತು ಸಕ್ರೆಪಟ್ಟಣದಲ್ಲಿದ್ದೀವಿ. ನಾವು ಸಕ್ರೆಪಟ್ಟಣದಲ್ಲಿರೋ ಕೋಟೆಗೆ ಹೋಗ್ತಾ ಇದ್ದೀವಿ. ಆ ಕೋಟೆಗೆ ಹೇಗೆ ಹೋಗಬೇಕು, ಹೇಗೆ ಯಾವ ದಾರಿಯಿಂದ ಹೋಗಬೇಕು ಅಂತೆಲ್ಲ ನೋಡೋಣ ಬನ್ನಿ. ಮತ್ತು ಅಲ್ಲಿರೋ ಬಿಲ್ಪತ್ರೆ ಮರ ಮತ್ತು ಕಾಯಿ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಸೊ ಅದನ್ನ ಮತ್ತೆ ಅದು ನೋಡಬೇಕು ಅಂತ ತುಂಬ ಆಸಕ್ತಿ ಇದೆ. ಫಸ್ಟ್ ಟೈಮ್ ನಾನು ಆ ಕೋಟೆಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ. ಫಸ್ಟ್ ಸಕ್ರೆಪಟ್ಟಣಕ್ಕೆ ಬಂದಾಗ ರಂಗನಾಥ ಸ್ವಾಮಿ ದೇವರಿಂದು ದಾರಿಲಿ ಹೋಗಬೇಕು. ನಾವು ಹೋಗ್ತಾ ಇದ್ದೀವಿ ನೋಡಿ. ದೇವ್ರ ಅಲ್ಲಿದೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ಗೇಟ್ ಹಿಂದೆ ಇದು ಬರುತ್ತೆ. ಈಗ ನಾವು ಮುಂದೆ ಬರ್ತಾ ಇದ್ದೀವಿ. ಮತ್ತು ಹೀಗೆ ಬರ್ತಾ ಇಲ್ಲಿ ನಿಮಗೆ ಒಂದು ಹೊಸ್ಮನೆ ಕಾಣಿಸುತ್ತೆ. ಆ ಹೊಸ್ಮನೆ ಪಕ್ಕ ಒಂದು ಬ್ಲೂ ಹೌಸ್ ಇದೆ. ಆ ಬ್ಲೂ ಹೌಸ್ ಪಕ್ಕನೇ ಮೆಟ್ಲುಗಳಿದೆ. ಆ ಮೆಟ್ಲನ್ನ ತೋರಿಸ್ತೀನಿ. ಹೀಗೆ ಸ್ಟ್ರೈಟ್ ಬರ್ತಾ ಈಗ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಇಲ್ಲಿ ಹಿಂಗೆ ಹೋಗ್ಬೇಕು. ನೋಡಿ, ಇಲ್ಲಿ ಮೆಟ್ಲು ಕಾಣ್ತಿದೆ ನೋಡಿ. ಈ ಮೆಟ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಮನೆಗಳೆಲ್ಲ ಇದೆ ಕಡೆ. ಈ ಮೆಟ್ಲಿಂದ ಹೋಗ್ಬೇಕು ನೋಡಿ. ಇಲ್ಲಿ ನೋಡಿ ಕೆಳಗಡೆ ಇದೆ ಮೆಟ್ಲು. ನೋಡಿ, ಈ ಮೆಟ್ಲು ಹತ್ಕೊಂಡು ಸೀದಾ ಹೋಗ್ಬೇಕು. ನಾನು ಮುಂದೆ ನಡ್ಕೊಂಡು ಹೋಗ್ತೀನಿ. ಹೀಗೆ ಸ್ಟ್ರೈಟ್ ಹೋಗಬೇಕು. ಪಕ್ಕದಲ್ಲಿ ಮನೆಗಳು ನೋಡಿ, ಅಲ್ಲಿದೆ ಕೋಟೆ. ನಾವಿವಾಗ ಆ ಕೋಟೆಲಿ ಹೋಗ್ತಾ ಇದೀವಿ. ಆ ಕೋಟೆಗೆ ಹತ್ತಿದ್ರೆ ಪೂರ್ತಿ ಇಡೀ ಸಕ್ರೆಪಟ್ಟಣನೇ ಕಾಣಿಸ್ತಾ ಇದೆ. ನಮಗೆ ನಂಬಕ್ಕೆ ಆಗಲ್ಲ ನಮ್ಮ ಸಕ್ರೆಪಟ್ಟಣ ಇಷ್ಟು ದೊಡ್ಡದ ಅಂತ. ನೋಡಿ, ಇಲ್ಲಿ ಒಂದು ಗೇಟ್ ಕಾಣುತ್ತೆ. ಇದ್ರೊಳಗಡೆ ಹೋಗಿ ಇಲ್ಲಿಂದ ಹೀಗೆ ಹೋಗಿ ಕೇರ್ಫುಲ್ಲಾಗಿ ಹೋಗ್ಬೇಕು. ಕಾಣ್ತಿದೆ. ಸ್ಟೆಪ್ಸ್ ಅವನು ನನ್ನ ಫ್ರೆಂಡ್ ಹೋಗ್ತಾ ಇದ್ದಾಳೆ ನೋಡಿ. ನೋಡಿ, ಇಲ್ಲಿಗೆ ಬರಬೇಕು. ಈ ರೋಡಲ್ಲಿ, ಆಮೇಲೆ ಈ ರೋಡಿಂದ ಕ್ರಾಸ್ ಇಲ್ಲಿಂದಾಗೆ ನೋಡಿ ನಮ್ಮ ಕೋಟೆ ಎಲ್ಲ ಹೇಗೆ ಕಾಣ್ತಿದೆ ನೋಡಿ. ತುಂಬ ಹುಳುಗಳೆಲ್ಲ ತುಂಬಿದೆ. ತುಂಬ ಕೇರ್ಫುಲ್ಲಾಗಿ ಹೋಗಿ, ಹುಷಾರಾಗಿ ಹೋಗಿ. ಆಮೇಲೆ ಇಲ್ಲಿ ಇನ್ನೂ ಸ್ಟೆಪ್ಸ್ ಕಾಣಿಸುತ್ತೆ. ಈ ಸ್ಟೆಪ್ಸ್ ಇಲ್ಲಿ ನೋಡಿ, ನಾವು ಕೋಟೆ ಹತ್ರ ಬಂದೇ ಬಿಟ್ವಿ. ಇನ್ನೇನು ಅರ್ಧ ಕೋಟೆಗೆ ಬಂದಾಯಿತು. ಇನ್ನು 4 ಸ್ಟೆಪ್ಸ್ ಹತ್ತಿದ್ರೆ ನಾವೀಗ ಫೈನಲ್ ಪ್ಲೇಸ್ಗೆ ತಲುಪಾಯ್ತು. ಇದ್ರ ಸುತ್ತಮುತ್ತ ಸೀನರೀಸ್